ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ, ವಿಡಿಯೋ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಅದರಿಂದ ನೋಟಿಫಿಕೇಶನ್ ಬೇಗನೆ ಸಿಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಬರ್ಡೇ ಇದೆ. ಸೊ ಇವತ್ತು ಎಲ್ಲ ಏನೇನು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಆ ಸೆಲೆಬ್ರೇಷನ್ ವೀಡಿಯೋಸ್ ಕೂಡ ಹಾಕಿರ್ತೀನಿ, ನೀವು ನೋಡಿ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಸುಮ್ಮನೆ 12 ಗಂಟೆ ನೈಟಲ್ಲೇ ಕೇಕ್ನ ತಂದುಬಿಟ್ಟಿದ್ರು. ಸೊ ಕೇಕ್ನ ತೊಗೊಬಂದು 12 ಗಂಟೆಲಿ ನಮಗೆ ಕೇಕ್ನ ಕಟ್ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಇದು ಫಸ್ಟ್ ಟೈಮ್ ನನಗೆ ಸುಮ್ಮನೆ 12 ಗಂಟೆಗೆ ಕೇಕ್ ಕುಯಿಸ್ತಾ ಇರೋದು. ಯಾವತ್ತೂ ಆ ಥರ ಕುಯಿಸಲ್ಲ. ಬರ್ತಡೇ ದಿನ ಈವ್ನಿಂಗ್ ಯಾವಾಗಲೂ ತೊಗೊಬಂದು ಕುಯಿಸ್ತಾಯಿದ್ರು. ಸೊ ಇವತ್ತು ನೈಟೇ ತೊಗೊಬಂದು ಕುಯಿಸಿದ್ರು. ಸೊ ನಮ್ಮ ಮನೆ ಹತ್ರ ಇರೋರೆಲ್ಲ ಬಂದು ಅವರು ಕೂಡ ಸೆಲೆಬ್ರೇಷನಲ್ಲಿ ಭಾಗಿಯಾದರು. ಸೊ ಈಗ ಇದು ಬೆಳಗ್ಗೆ ನಾನು ಮಾರ್ನಿಂಗ್ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಸೊ ಅದ್ರದ್ದು ಡ್ರೆಸ್ ಹಾಕ್ಕೊಂಡು ಅದು ಕೂಡ ನಿಮ್ಮ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ. ಸೊ ಅವತ್ತು ಏನು ಸ್ಪೆಷಲ್ ಅಂದರೆ ಸುಮ್ಮನೆ ನನಗೆ ಚಿಕನ್ ಫ್ರೈ ಮತ್ತು ವೈಟ್ ರೈಸ್ನ ಮಾಡಿಕೊಟ್ರು, ಅವರೇ ಮಾಡಿಕೊಟ್ರು. ಸೊ ಅದಕ್ಕೆ ಏನೇನು ತೊಗೊಂಡಿದ್ದಾರೆ ನೋಡೋಣ ಬನ್ನಿ. ಆನಿಯನ್ನು, ಟೊಮೆಟೊ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು 1/2 kg ಅಷ್ಟು ಚಿಕನ್ನು. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದಾರೆ. ಈಗ ಅವರೇ ಮಾಡ್ತಾರೆ ಅದು. ಸೊ ಈಗ ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ ಈಗ ಬಾಣಲಿಗೆ. ಸೊ ಈಗ ಆನಿಯನ್ ಹಾಕ್ತಾ ಇದ್ದಾರೆ. ಆನಿಯನ್ನು ಮತ್ತು ನಾವು ಟೊಮೆಟೊ ತೊಗೊಂಡಿರ್ತೀವಲ್ಲ, ಆ ಟೊಮೆಟೊ, ಆನಿಯನ್ನು, ಕರಿಬೇವು, ಕೊತ್ತಂಬರಿ, ಪುದೀನ ಹಾಕಿ ನೋಡಿ ಈ ಥರ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇವಾಗ ನೋಡಿ, ಈಗ ಅಷ್ಟು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದಾರೆ. ಸುಮ್ಮನೆ ಚೆನ್ನಾಗೇ ಮಾಡ್ತಾರೆ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಅಂತಲ್ಲ, ಆದರೆ ನನಗೆ ಮಾಡಿಕೊಟ್ಟಿರೋದು ಫಸ್ಟ್ ಟೈಮು. ಸೊ ಈಗ ನೋಡಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಸೊ ಈಗ ಇಟ್ಕೊಂಡು ನೋಡಿ ಫ್ರೈ ಮಾಡ್ತಾ ಇದ್ದಾರೆ. ಸೊ ಈಗ ಏನು ವೀಡಿಯೋ ಮಾಡ್ತಾ ಇದೆಯಾ, ಯಾರು ನೋಡಿದ್ರೆ ಏನಂತಾರೆ ಅಂತ ಹೇಳ್ತಾಯಿದ್ರು. ಸೊ ನಾನು ಇಲ್ಲ ಪರವಾಗಿಲ್ಲ ಮಾಡಿ, ನೀವು ಮಾಡಿಕೊಟ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೆ. ಸೊ ಈಗ ಅವರೇ ಇವಾಗ ಮಾಡ್ತಾ ಇದ್ದಾರೆ. ಸೊ ಈಗ ಚಿಕನ್ ಕೂಡ ಹಾಕ್ತಿದ್ದಾರೆ ನೋಡಿ. ಚಿಕನ್ ಒಂದು 1/2 kg ಅಷ್ಟು ಚಿಕನ್ ತೊಗೊಂಡಿದ್ದಾರೆ. ಅವರೇ ತೊಗೊಬಂದಿದ್ರು. ಸೊ ತೊಗೊಬಂದು ಈಗ ಅವರೇ ಮಾಡಿಕೊಡ್ತಾ ಇದ್ದಾರೆ. ಬರ್ತ್ಡೇ ದಿನ ನಾನು ಮಾಡಿಕೊಡ್ತೀನಿ, ನೀನು ತಿನ್ನು ಅಂತ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು, ಸಕ್ಕತ್ತಾಗಿತ್ತು. ವೈಟ್ ರೈಸ್ಗಂತೂ ಸಕ್ಕತ್ತಾಗಿತ್ತು. ಸೊ ಈಗ ರುಚಿ ಅದೇ ಸ್ವಲ್ಪ ಉಪ್ಪು ಹಾಕೋದ್ರಲ್ಲಿ ಒಂದು ಸ್ವಲ್ಪ ಇದು ಮಾಡ್ತಾರಂತ ನಾನೇ ಸ್ವಲ್ಪ ಉಪ್ಪು ಹಾಕ್ಕೊಟ್ಟೆ ಅವ್ರಿಗೆ. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀನಿ, ಬೇಡ ನೀನೇ ಹಾಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನೇ ಹಾಕ್ಕೊಟ್ಟೆ. ಸೊ ಅದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಅನ್ನ ಹಾಕ್ತಾಯಿದ್ದಾರೆ. ಅದನ್ನು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ನೋಡಿ, ತರಕಾರಿ ಎಲ್ಲ ನೀಟಾಗಿ ಬೆಂದು ಚಿಕನ್ನು ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು. ಸೊ ಫ್ರೆಂಡ್ಸ್, ನನ್ನ ಬರ್ತಡೇ ದಿನ ಸುಮ್ಮನೆ ಅಡುಗೆ ಮಾಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ಎಷ್ಟಾದರೂ ಗಂಡ ಒಂದು ತುತ್ತು ಈ ಥರ ಮಾಡಿ ತಿನ್ನಿಸಿದ್ರೆ ಎಷ್ಟೋ ಪ್ರೀತಿನ ನಾವು ಪಡಿತೀವಿ ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿತ್ತು. ಅಂದು ಟೇಸ್ಟ್ ಮಾತ್ರ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮುಂಚೆನೂ ಮಾಡ್ತಿದ್ರು, ಬಟ್ ಆದರೆ ಈ ಸತಿ ವಿಡಿಯೋ ಮಾಡಿ ಚೆನ್ನಾಗಿ ತೋರಿಸ್ಕೊಟ್ರು, ಮಾಡಿದ್ರು. ಸೊ ಈಗ ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದಾರೆ. ಮತ್ತು ಚಿಲ್ಲಿ ಪೌಡರ್ ಕೂಡ 1 ಸ್ಪೂನು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾಯಿದ್ದಾರೆ. ಸೊ ನೀನು ಖಾರ ಸ್ವಲ್ಪ ಜಾಸ್ತಿ ತಿನ್ನಬೇಡ ಈಗ ಹಾಗೆ ಹಿಂಗೆ ಅಂತೇಳಿ ಅದನ್ನು ಹಾಕ್ತಾಯಿದ್ರು. ಸೊ ಇನ್ನು ಸ್ವಲ್ಪ ಅರ್ಧ ಸ್ಪೂನ್ ಹಾಕೋ, ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಸೊ ಹಾಕಿದ್ರು. ಸೊ ಹಾಕಿ ಈಗ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಸೊ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಚಿಕನ್ಗೆ ಆ ಖಾರ ಎಲ್ಲನೂ ನೀಟಾಗಿ ಅಂಟ್ಕೋಬೇಕು. ಅಂಟೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ನೋಡಿ, ಈ ಥರ ಹಿಂಗೆ ನೀಟಾಗಿ ಮಿಕ್ಸ್ ಆಗಿದೆ ಇದೀಗ. ಸೊ ಈಗ ಇದಕ್ಕೆ 1.5 ಗ್ಲಾಸ್ ಹಾಕೋಷ್ಟು ನೀರನ್ನ ಕೂಡ ಹಾಕ್ತಿದ್ದಾರೆ. ಇದು ಚೆನ್ನಾಗಿ ನಮಗೆ ಚಿಕನ್ ಕುದ್ದಿ ಗಟ್ಟಿ ಆಗಬೇಕಲ್ವ, ಚೆನ್ನಾಗಿ ಬೇಯಬೇಕಲ್ವ ನಮಗೆ. ಸೊ ಅದಕ್ಕೋಸ್ಕರ ನಮಗಿದು 1.5 ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಹಾಕೋತಾರೆ ನೋಡಿ. ಇವಾಗ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಒಂದ್ಸತಿ ಟ್ರೈ ಮಾಡಿ ಇದನ್ನು ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೀವು. ಸೊ ಅವತ್ತಂತೂ ನಾನಂತೂ ತುಂಬಾ ಖುಷಿ ಆಗ್ಬಿಟ್ಟೆ. ಇದ್ರ ಮುಂದೆ ಏನಕ್ಕೆ ಯಾವ ಹೋಟ್ಲಲ್ಲೂ ಬೇಡ, ನಮ್ಗೆ ಏನೂ ಬೇಡ ಫುಡ್ಡು, ಅಷ್ಟು ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದರು ಸುಮ್ಮನೆ. ನನಗೆ ಅದು ಅವ್ರು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಅಂದಮೇಲೆ ಅದು ನಾನು ಟೇಸ್ಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದ್ದು. ತುಂಬಾ ಟೇಸ್ಟಿಯಾಗಿತ್ತು. ಸೊ ಅದಕ್ಕೆ ರೈಸ್ ಅವರೇ ಮಾಡಿದರು. ರೈಸ್ ಕೂಡ ಅವರೇ ಪಾಪ ಕುಕ್ಕರಲ್ಲಿ ತೊಳೆದಿಕ್ಕೆ ಇಷ್ಟು ಇಕ್ಬೇಕಾ ನೀರು, ಇಷ್ಟು ಹಾಕ್ಬೇಕಾ ಉಪ್ಪು ಅಂತ. ಸೊ ಫ್ರೆಂಡ್ಸ್, ಫೈನಲಿ ಕೂಡ ಈಗ ಚಿಕನ್ ರೆಡಿ ಆಯಿತು. ಚಿಕನ್ ಫ್ರೈ ರೆಡಿ ಆಯಿತು. ಸೊ ನಾನು ಮತ್ತು ಸುಮನ್ ಅವರ ಅಕ್ಕನ ಮಗಳು ಇಲ್ಲೇ ಇದ್ದರು. ಅವರು ಕಾಲೇಜ್ ರಜೆ ಇತ್ತಲ್ವ. ಸೊ ಅವಳು 1 ವೀಕ್ ಇಲ್ಲಿರ್ತೀನಿ ಅಂತ ಹೇಳಿದ್ಲಲ್ವ. ಸೊ ನಾವು 3 ಜನನೂ ಕೂಡ ಊಟ ಮಾಡಿದ್ವಿ. ಸೊ ಹಾಗೆ ಸಂಜೆ ಆಗೋಯ್ತು. ಸೊ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಜಸರ್ ಲೆವೆಟ್ಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ, ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ರೆಡಿ ಆದ್ವಿ. ಸೊ ಅದು ಫೋಟೋಸ್ ಕೂಡ ಹಾಕಿದ್ದೀನಿ. ಸೊ ನಾನು ಮತ್ತು ಸುಚಿ
ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಸುಮ್ಮನೆ ಗಾಡೀಲಿ ಹಂಗೆ ನಾನು ಬರ್ತೀನಿ ನೀವು ಬನ್ನಿರಿ ಅಮ್ಮ ಇಬ್ರು ಅಂತ ಹೇಳಿದ್ರು. ಸೊ ಅಲ್ಲಿ ಚಾಕ್ಲೇಟ್ ಬ್ರೌನಿ ತೊಗೊಂಡ್ಲು ಸುಚಿ, ನಾನು ಐಸ್ ಕ್ರೀಮ್ ತೊಗೊಂಡೆ, ಸುಮನ್ ಕೂಡ ಐಸ್ ಕ್ರೀಮ್ ತೊಗೊಂಡ್ರು. ಸೊ ನಾವು ಹಂಗೆ ಇಬ್ಬರೂ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಬಂದ್ವಿ, ಯಾಕಂದರೆ ಇಲ್ಲೇ ನಾವು ಊಟ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತಲ್ಲ, ಮನೇಲೇ ಊಟ ಮಾಡಿದ್ವಿ. ಸೊ ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲ ನೋಡಿಕೊಂಡು ಹಾಗೆ ಬಂದ್ವಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಬರ್ತ್ಡೇ ಬ್ಲಾಗು. ಸೊ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ನಮಗೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ನಮಗೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೆ ಇನ್ನೂ ಮತ್ತಷ್ಟು ವೀಡಿಯೋಗಳು ಹಾಕಬೇಕು ಅಂತ ನಮಗೂ ಅನಿಸ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್.